ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆನ್ ದ ವೇ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಸ್ವಾಮಿ ದೇವಸ್ಥಾನದಲ್ಲಿ ತೀರ್ಥ ಇದೆ, ಭಗೀರಥಿ ತೀರ್ಥ. ಬಸವಣ್ಣನ ಬಾಯಲ್ಲಿ ನೀರು ಯಾವಾಗಲೂ ಬರ್ತಾ ಇರುತ್ತೆ. ನಿಮ್ಗೆ ಅದನ್ನ ತೋಟಕ್ಕೆ ಬಂದಿದ್ದೀನಿ. ಫುಲ್ಲು ಮಳೆದಲ್ಲಿ ಜರ್ಕಿನ್ ಹಾಕೊಂಡು ಬಂದಿದ್ದೀವಿ. ಈ ಕಡೆ ನೋಡಿ. ಗೈಸ್, ನಾವು ಟೆಂಪಲಿಂದ ಒಂದು 3 ಕಿಲೋಮೀಟ್ರು ಬಂದರೆ ನೋಡಿ, ಇಲ್ಲೇ ಮಣಿಪಾಲ್ ಹತ್ರ ರಾಯಲ್ ಬ್ರದರ್ಸ್ ಇದೆ. ಇಲ್ಲೇ ರೆಂಟಲ್ಗೆ ಗಾಡಿ ತೊಗೊಂಡಿದ್ದೀವಿ 3 ಡೇಸ್ಗೆ. ಸೊ ನಮ್ಮ ಗಾಡಿನ ವಾಶ್ ಮಾಡಿ ರೆಡಿ ಮಾಡ್ತಾವ್ರೆ. ಈ ಗಾಡಿನೇ ತಗೊಂಡು ಹೋಗೋದು ಇವಾಗ. ಗೈಸ್, ಗಾಡಿನ ಪಳ ಒರೆಸಿ ಕ್ಲೀನಾಗಿ ರೆಡಿ ಮಾಡಿ ಕೊಡ್ತಾವ್ರೆ. ಇದನ್ನೇ ತಗೊಂಡು ನಮ್ಮ ಪಯಣ ಶುರು ಮಾಡಬೇಕು. ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆನ್ ದ ವೇ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಮಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫುಲ್ಲು ಮಳೆ ಐತೆ. ಮಂಗಳೂರಿಗೆ ಹೋದರೆ ಸುಮಾರು ಪ್ಲೇಸ್ಗಳು ನೋಡ್ಕೊಂಡು ಬರ್ಬೋದು. ಅದ್ರಲ್ಲಿ ನಾವು ನೋಡೋಕೆ ಹೋಗ್ತಾ ಇರೋದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಓಪನ್ ಆಗಿರುತ್ತೆ. ಆಮೇಲೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಮಳೆ ಇಲ್ಲ ಅಂದರೆ ಇದು ಕೂಡ ನೋಡ್ಕೊಂಬರ್ತೀವಿ. ಸಕ್ಕ ಜರ್ನಿ, ಹೈವೇ ನೋಡಿ, ಫುಲ್ಲು ಗ್ರೀನರಿ, ಫುಲ್ಲು ಮಳೆ. ಗೈಸ್, ಫೈನಲ್ ಆಗಿ ನಾವು ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಮಳೆಯಲ್ಲೇ ರೈಡ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಅಡ್ವೆಂಚರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಲಿಟ್ರಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. 2 ಅವರು ಇಲ್ಲೇ ಟೈಮ್ ಪಾಸ್ ಮಾಡಬೇಕು. ಸೊ 4 ಗಂಟೆಗೆ ಮತ್ತೆ ಓಪನ್ ಮಾಡ್ತಾರೆ. ಇಲ್ಲ ಅದು ಈ ದೇವಸ್ಥಾನದಲ್ಲಿ ಭಗೀರಥಿ ತೀರ್ಥ ಹರಿತಾ ಇರುತ್ತೆ ಯಾವಾಗಲೂ. ಇದು ಕಾಶಿಯಿಂದ ಬರ್ತಾ ಇರುತ್ತೆ. ನಂದಿ ಬಾಯಲ್ಲಿ ಯಾವಾಗಲೂ ನೀರು ನಿಂತೇ ಹೋಗಲ್ಲ. ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಹಾಗೂ ಇಲ್ಲಿ ತೀರ್ಥ ಕೆರೆಗಳು ಹಾಗೂ ಹನುಮಂತನ ಸ್ಟ್ಯಾಚ್ಯೂ ಕೂಡ ನೋಡಬಹುದಾಗಿದೆ. ಆನ್ ಮಾಡು, ಬರ್ತೀನಿ. ಗೈಸಿದೆ ಆಂಜನೇಯ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನಾವು ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಜೈ ಹನುಮಾನ್ ಜೈ ಆಂಜನೇಯ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೊರಟ್ವಿ. ಪ್ರೇತಾತ್ಮ ಓಡಾಡ್ತಾ ಉಂಟೆ. ಗೈಸ್, ಇವಾಗ ನಿಮಗೆ ತೀರ್ಥ ಕೆರೆಗಳು ನೋಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ತೀರ್ಥ ಕೆರೆದಲ್ಲಿ ಸ್ನಾನ ಮಾಡಬೇಕಂದ್ರೆ ಸೋಪು ಶಾಂಪು ಏನು ಯೂಸ್ ಮಾಡೋಂಗಿಲ್ಲ. ಇಲ್ಲಿ ಟೈಮಿಂಗ್ ಕೂಡ ಇದೆ. ಬೆಳಗ್ಗೆ 4:30 10 ಗಂಟೆವರೆಗೂ, ಸಂಜೆ ಮತ್ತು 5 ಗಂಟೆಯಿಂದ ರಾತ್ರಿ 9:30ವರೆಗೂ ಮಾತ್ರ ಈ ನೀರಲ್ಲಿ ಸ್ನಾನ ಮಾಡೋಕ್ಕೆ ಬಿಡ್ತಾರೆ.
ಇಲ್ಲಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ಈಡೇರಬೇಕಂದ್ರೆ ಈ ತೀರ್ಥ ಕಲ್ಯಾಣಿದಲ್ಲಿ ಸ್ನಾನ ಮಾಡಿಬಿಟ್ಟು ಬಸವಣ್ಣನ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅದನ್ನು ಹಿಡ್ಕೊಂಡೋಗಿ ಚಂಬಲಿ ಮೇಲೆಗಡೆ ಇರೋ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಸೊ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಲಿಟ್ರಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನೋಡಿ ಗೈಸ್, ಬೋರ್ಡ್ ಹಾಕಿದ್ದಾರೆ, ದಿಸ್ ಈಸ್ ದ ಬೋರ್ಡ್. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಮುಖ್ಯವಾದ ತೀರ್ಥ ಇದೆ, ಭಗೀರಥಿ ತೀರ್ಥ. ಬಸವಣ್ಣನ ಬಾಯಲ್ಲಿ ನೀರು ಯಾವಾಗಲೂ ಬರ್ತಾ ಇರುತ್ತೆ. ನಿಮಗೆ ಅದನ್ನು ತೋಟಕ್ಕೆ ಬಂದಿದ್ದೀನಿ. ಫುಲ್ಲು ಮಳೆಯಲ್ಲಿ ಜರ್ಕಿನ್ ಹಾಕೊಂಡು ಬಂದಿದ್ದೀವಿ. ಈ ಕಡೆ ನೋಡಿ, ನಿಂತೇ ಹೋಗಲ್ಲ. ನೀರು ಮಾತ್ರ ತುಂಬ ಸ್ವೀಟ್ ಆಗಿರುತ್ತೆ. ಬನ್ನಿ, ನೀರನ್ನ ನಮ್ಮ ತಲೆ ಮೇಲೆ ಹಾಕೊಳ್ಳೋಣ, ಮತ್ತೆ ಚರ್ಮ ರೋಗ ಯಾವುದು ಬರಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ. ತುಂಬ ಸ್ವೀಟಾದ ನೀರು. ಇಲ್ಲೆಲ್ಲರೂ ಇದೇ ನೀರೇ ಕುಡಿಯೋಕ್ಕೆ ತೊಗೊಂಡು ಹೋಗ್ತಾ ಇದ್ರು. ಆವಾಗಲೇ ನೋಡಿದ್ವಿ, ತುಂಬ ಸಕ್ಕತ್ ಸ್ವೀಟ್ ಅಂದರೆ ಸ್ವೀಟು. ಸಕ್ಕರೆಕಿನ್ನ ನೀರು ಮಾತ್ರ ತುಂಬ ಸ್ವೀಟ್ ಆಗಿದ್ದಾವೆ. ಅದೊಂದೇ ನಮ್ಮ ಮುಂದಿನ ಪಯಣ ಶ್ರೀ ಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ.